ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ಒಳ್ಳೊಳ್ಳೆ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್, ಇದು ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನು. ಡೆಲಿವರಿ ಮಗು ಹುಟ್ಟಿದ ನಂತರ ತಾಯಿಯ ಅಂದರೆ ಮದರ್ಗೆ ತಾಯಿಯ ಜೀವನ ಶೈಲಿ ಮತ್ತು ಆಹಾರ ಏನೇನು ತೊಗೋಬೇಕು, ಎಷ್ಟೋ ಜನಕ್ಕೆ ಕಾಡುವಂತಹ ಪ್ರಶ್ನೆಗಳು. ಸೊ ಡಾಕ್ಟರ್ ಎಲ್ಲ ತೊಗೊಳ್ಳಿ, ಎಲ್ಲ ತಿನ್ನಿ ಅಂತಾರೆ. ಏನೇನು ಅವಾಯ್ಡ್ ಮಾಡಬೇಕು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ ನಾನು ಇದರಲ್ಲಿ ಕಂಪ್ಲೀಟ್ ವಿಡಿಯೋ, ನಿಮ್ಮ ಜೀವನ ಶೈಲಿನ ಯಾವ ಥರ ರೂಪಿಸ್ಕೋಬೇಕು ಅನ್ನೋದು ಕಂಪ್ಲೀಟ್ ವಿಡಿಯೋನ, ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ. ಒಂದು ಮಾಹಿತಿ ಮಿಸ್ ಆದರೂ ನಿಮಗೆ ಲಾಸ್ ಆಗುತ್ತೆ, ಅದಕ್ಕೋಸ್ಕರ ಫಸ್ಟಿಂದ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಬನ್ನಿ, ಯಾಕೆ ತಡ ಮಾಡೋದು, ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ನಿಮಗೆ ಡೆಲಿವರಿ ಆಗಿದ ನಂತರ ನಿಮ್ಮ ದೇಹ ಫುಲ್ಲು ವೀಕ್ನೆಸ್ ಆಗಿರುತ್ತೆ. ಸೊ ನಮಗೆ ಯಾವುದೇ ರೀತಿಯಂಥ ಶಕ್ತಿ ಇರೋದಿಲ್ಲ, ಓಕೆನಾ. ಎಲ್ಲ ನಮಗೆ ಮಗು ಅಂದರೆ ಇವಾಗ ನಾರ್ಮಲ್ ಆಗಿರೋದಾಗಿರಲಿ, ಸಿಸೇರಿಯನ್ ಆಗಿರೋದಾಗಿ ಎಲ್ರಿಗೂ ಇಬ್ರಿಗೂ ಇನ್ಕ್ಲೂಡ್ ಆಗುತ್ತೆ ಈ ಒಂದು ಮಾಹಿತಿ ಆಗಿರ್ಬೋದು. ದೇಹ ತುಂಬ ಚೇಂಜ್ ಆಗಿರುತ್ತೆ, ನಮ್ಮ ದೇಹ ಮೊದಲಿನ ಥರ ಇರೋದಿಲ್ಲ, ಓಕೆನಾ. ಮೊದಲಿನ ಥರ ಇರೋದಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ಈ ಒಂದು ಟೈಮಲ್ಲಿ ಒಳ್ಳೆಯ ಆಹಾರ ಮತ್ತು ಒಳ್ಳೆ ಲೈಫ್ ಸ್ಟೈಲ್, ನಮ್ಮ ಒಳ್ಳೆ ಜೀವನ ಶೈಲಿನ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ದೇಹ ಮುಂಚೆ ಹೇಗಿತ್ತು ಹಾಗೆ, ನನಗೂ ಅಷ್ಟೇ. ಇವಾಗ ನಾನು ಮುಂಚೆ ಹೇಗಿದ್ದೀನಿ ಅಂದರೆ ಪ್ರೆಗ್ನೆಂಟ್ಗಿಂತ ಮುಂಚೆ ಹೇಗಿದ್ದೀನೋ ಆ ರೀತಿ ನನಗೆ ಫೀಲ್ ಆಗ್ತಿದೆ, ಓಕೆನಾ. ನಿಮಗೂ ಇದೇ ಥರ ನನ್ನ ಜೀವನ ಶೈಲಿ ಮತ್ತು ನಾನು ಸ್ವಲ್ಪ ಕಲೆಕ್ಟ್ ಮಾಡಿರೋಂಥ ಪಾಯಿಂಟ್ಸ್, ಎಲ್ಲರ ಹತ್ರ ತಿಳ್ಕೊಂಡು ಮಾಡಿರೋಂಥ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಆ ರೀತಿ ನಿಮ್ಮ ಲೈಫ್ ಸ್ಟೈಲ್ನ ತೊಗೊಂಡ್ರೆ ಒಂಥರ ಆರಾಮಾಗಿ ಇರ್ಬೋದು. ಮತ್ತು ಹಾಗೆ ಮಗುವಿಗೆ ಬೇಕಾಗಿರೋಂಥ ಅತ್ಯಮೂಲ್ಯವಾದಂಥ ಹಾಲು ಕೂಡ ಹೇಗೆ ಇನ್ಕ್ರೀಸ್ ಆಗ್ಬೋದು, ಎದೆ ಹಾಲು ಕೂಡ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫುಲ್ಲು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ, ಓಕೆನಾ. ಆಹಾರ ಏನು ತಿನ್ನಬೇಕು, ಪೋಸ್ಟ್ ಡೆಲಿವರಿ ಡಯಟ್ ಯಾವ ಥರ ಮಾಡಬೇಕು, ನಿಮ್ಮ ಪೋಸ್ಟ್ ಪಾರ್ಟಮ್ ಜರ್ನಿ ಯಾವ ಥರ ಇರಬೇಕು, ನನ್ನ ಜರ್ನಿ ಯಾವ ಥರ ಇತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊತೀನಿ, ಓಕೆನಾ. ಮೊದಲು ನೀವು ಒಂದೂವರೆ ತಿಂಗಳು ಕಟ್ಟುನಿಟ್ಟಾಗಿ ಸ್ವಲ್ಪ ರೆಸ್ಟ್ ಚೆನ್ನಾಗಿ ತೊಗೋಬೇಕಾಗುತ್ತೆ. 1 ತಿಂಗಳಾದರೂ ಕಂಪಲ್ಸರಿ. ಇವಾಗ ನಾರ್ಮಲ್ ಆಗಿರೋರು ಅಷ್ಟೇ, ಸಿಸೇರಿಯನ್ ಆಗಿರೋರು 3 ಮಂತ್ಸ್ ಕಂಪ್ಲೀಟಾಗಿ ರೆಸ್ಟ್ ತೊಗೊಳ್ಳಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ನಾರ್ಮಲ್ ಆಗಿದ್ದರೆ 1 ಮಂತ್ ತೊಗೋಬೇಕು, ಅವರು ಕೂಡ 3 ಮಂತ್ಸ್ ಕಂಪ್ಲೀಟಾಗಿ ರೆಸ್ಟ್ ತೊಗೊಳ್ಳಿ. ಇಲ್ಲ ನಮ್ಗೆ ಆಗಲ್ಲ ಕೆಲಸ ಅದು ಇದು ಅಂತಂದರೆ ಅಟ್ಲೀಸ್ಟ್ ಒಂದು 45 ಡೇಸ್, 1.5 ಮಂತ್, 2 ಮಂತ್ಸ್ ಆದ್ರೂ ಕಂಪ್ಲೀಟಾಗಿ ತೊಗೊಳ್ಳಿ. ಅದು ಆಗಲ್ಲ ಅಂದರೆ 1 ಮಂತ್ ಆದರೂ, ಒಂದು 40 ಡೇಸ್, 40 ದಿನಗಳ ಕಾಲ ಆದರೂ ಒಳ್ಳೆ ಪೌಷ್ಟಿಕ ಆಹಾರ ತಿನ್ನೋದಾಗಿರ್ಬೋದು, ಒಳ್ಳೆ ನಿದ್ದೆ ಮಾಡೋವಂಥದ್ದಾಗಿರ್ಬೋದು, ಎಲ್ಲ ಚೆನ್ನಾಗಿ ನಿಮ್ಮ ಆರೈಕೆ ಮಾಡ್ಕೊಳ್ಳಿ, ಓಕೆನಾ. ಮಾಡ್ಕೊಂಡಾಗ ನಿಮ್ಮ ದೇಹ ಮೊದಲಿನಂತೆ ಆಗುತ್ತೆ. ಇಲ್ಲ ಅಂದರೆ ತುಂಬ ವೀಕ್ ಆಗಿಬಿಡ್ತೀರ. ಈ ಟೈಮಲ್ಲಿ ಹೇಳ್ತಾರಲ್ಲ, ಈ ಟೈಮಲ್ಲಿ ನಮ್ಮ ದೇಹ ದುರ್ಬಲವಾಗಿರುತ್ತೆ. ಅದನ್ನು ನಾವು ಯಾವ ಥರ ಶಕ್ತಿಯುತವಾಗಿ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಒಳ್ಳೆ ಆಹಾರ ತಿನ್ನಬೇಕು, ಆಗ ನಮಗೆ ಒಳ್ಳೆ ರೆಸ್ಟಲ್ಲಿ ಇರಬೇಕು. ನಾವು ಕೆಲಸ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ಟೈಮ್ ನಿಮ್ಮ ಒಂದು ಅತ್ಯಮೂಲ್ಯವಾದಂತಹ ಟೈಮ್ ಇರುತ್ತೆ. ಆ ಒಂದು ಪೀರಿಯಡ್ನ ಚೆನ್ನಾಗಿ ಎಂಜಾಯ್ ಮಾಡಿ, ರೆಸ್ಟ್ ಮಾಡಿ. ಕೆಲಸ ಇದ್ದಿದ್ದೆ, ಮುಂದೆ ಮಾಡೋದಿದ್ದಿದ್ದೆ ಟೈಮಲ್ಲಿ ಅಟ್ಲೀಸ್ಟ್ 3 ಮಂತ್ಸ್ ಆದ್ರೂ ರೆಸ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಓಕೆನಾ. ನಿಮಗೆ ಈ ಟೈಮಲ್ಲಿ ಕರೆಕ್ಟ್ ಟೈಮ್ಗೆ ನೀವು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಈ ಟೈಮಲ್ಲಿ ಇತ್ತು ಅಂದರೆ ಟೈಮ್, ಇವಾಗ ಮಾರ್ನಿಂಗ್ 9 o'clockಗೆ ನೀವು ಟಿಫನ್ ತಿಂತೀರಾ ಅಂತ ಅಂದರೆ, ಮತ್ತು ಮಧ್ಯಾಹ್ನ 1 ಗಂಟೆ 2 ಗಂಟೆ, ಮತ್ತು ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋದು, ಮತ್ತು ನೈಟು, ಅದು ಟೈಮಿಂಗ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದೇ ಟೈಮಿಂಗ್ಗೆ ತಿನ್ನಿ. ಒಂದು 10 to 15 ಮಿನಿಟ್ಸ್ ವೇರಿಯೇಷನ್ ಆದರೂ ಪರವಾಗಿಲ್ಲ, ಬಟ್ ಟೈಮಿಂಗ್ಸು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ. ಆಗ ನಿಮ್ಮ ದೇಹ ಹೊಂದ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಓಕೆನಾ. ನೀವು ಏನೇನು ತಿನ್ಬೋದು ಅಂತಂದರೆ ಪೌಷ್ಟಿಕ ಆಹಾರಗಳನ್ನ ತಿನ್ಬೋದಾಗಿರುತ್ತೆ. ಈ ಗಂಜಿಗಳನ್ನು ಕುಡಿಯೋದಾಗಿರ್ಬೋದು. ಗಂಜಿ ಕುಡಿಯೋದ್ರಿಂದ ನಿಮ್ಮ ಎದೆ ಹಾಲು ಕೂಡ ಹೆಚ್ಚಿಸುತ್ತೆ. ಗಂಜಿ ಕುಡಿಯೋವಂಥದ್ದು ಅಂದರೆ ನೀವು ಇವಾಗ ರಾಗಿ ಮುದ್ದೆ ಅಟ್ಲೀಸ್ಟ್ 1 ಮಂತ್, ಅದು ಗಟ್ಟಿ ಅಲ್ವಾ. ಈ ಗಂಡು ಮಕ್ಕಳಾಗಿತ್ತು ಅಂತಂದರೆ ರಾಗಿ ಮುದ್ದೆನ ಸ್ಕಿಪ್ ಮಾಡಿ ಸ್ವಲ್ಪ ದಿನ, 1.5 ತಿಂಗಳು 2 ತಿಂಗಳು ಆದಮೇಲೆ ತಿನ್ನೋದ್ರಿಂದ. ಯಾಕಂದರೆ ಮಗುವಿಗೆ ಗಟ್ಟಿ ಪದಾರ್ಥ ತಿಂದರೆ ಆಗೋದಿಲ್ಲ, ಗಂಡು ಮಕ್ಕಳು ಇತ್ತು ಅಂತಂದರೆ. ಹೆಣ್ಮಕ್ಳು ಏನಾದರೂ ಇತ್ತು ಅಂತಂದರೆ ಅವರು ಸೇವಿಸ್ಬೋದು ರಾಗಿ ಮುದ್ದೆ ಅಂಥದ್ದು. ಅಟ್ಲೀಸ್ಟ್ 1 ಮಂತ್ ಸ್ಕಿಪ್ ಮಾಡಿ, ಅದು ಬೇಡ, ಗಟ್ಟಿ ಪದಾರ್ಥ ನಿಮಗೆ ಜೀರ್ಣ ಶಕ್ತಿ ಆಗೋದಕ್ಕೆ ಕಷ್ಟ ಆಗುತ್ತೆ, ಓಕೆನಾ. ಗಂಜಿ ಕುಡೀರಿ, ರಾಗಿ ಮುದ್ದೆ ಬದಲು ರಾಗಿ ಗಂಜಿ ಕುಡಿಬೋದು. ರಾಗಿ ಮುದ್ದೆ ಆಫ್ಟರ್ 3 ಮಂತ್ಸ್, ಬೆಸ್ಟ್ ಸಜೆಷನ್ ಅಂದರೆ ಆಫ್ಟರ್ 3 ಮಂತ್ಸ್ ನೀವು ರಾಗಿ ಮುದ್ದೆ ತಿನ್ನೋದ್ರಿಂದ ಒಳ್ಳೆ ಪೌಷ್ಟಿಕ ಆಹಾರ ಸಿಗುತ್ತೆ. ಅದಕ್ಕಿಂತ ಮುಂಚೆ ರಾಗಿ ಐಟಮ್ ಅಂದರೆ ರಾಗಿ ಗಂಜಿನ ಮಾಡಿಕೊಂಡು ಕುಡೀರಿ, ಒಳ್ಳೆ ಹಾಲು ಉತ್ಪಾದನೆ ಆಗುತ್ತೆ. ಮತ್ತು ಈ ಜೋಳದ ಆಹಾರಗಳನ್ನ ತಿನ್ನೋದ್ರಿಂದ ಕೂಡ ನಿಮಗೆ ಒಳ್ಳೆ ಪ್ರೋಟೀನು ಸಿಗುತ್ತೆ. ಮತ್ತು ತುಪ್ಪ, ಇವಾಗೆಲ್ಲ ಸಾಮಾನ್ಯವಾಗಿ ನೀವು ಅನ್ನ ಸಾಂಬಾರು ತಿಂತೀರಲ್ವ, ಜಾಸ್ತಿ ಅನ್ನ ಸಾಂಬಾರೇ ನಿಮಗೆ ಕೊಡೋದು. ಅನ್ನ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು
ಮಾಡಿಕೊಂಡು ತಿನ್ನೋದ್ರಿಂದ ಕೂಡ ಒಳ್ಳೆ ಪೌಷ್ಟಿಕ. ಮತ್ತು ಮನೆ ಆಹಾರನೇ ತಿನ್ನಬೇಕಾಗುತ್ತೆ. ಔಟ್ಸೈಡ್ ಜಂಕ್ ಫುಡ್ಡು ಮತ್ತು ಬೇಕ್ರಿ ಐಟಮ್ಸ್ ಅದೆಲ್ಲನೂ ಸ್ಕಿಪ್ ಮಾಡಿಬಿಡಿ. ಅಟ್ಲೀಸ್ಟ್ 1 ಮಂತ್ ಆದರೂ ಸ್ಕಿಪ್ ಮಾಡಿಬಿಡಿ. ಆಗ ಇದಿಷ್ಟು ತಿನ್ನೋದ್ರಿಂದ ನಿಮ್ಮ ದೇಹದ ಶಕ್ತಿ ಸ್ಟ್ರಾಂಗು ಹೆಚ್ಚಾಗುತ್ತೆ. ಡೈಲಿ ತಿನ್ಕೊತಾ ಬನ್ನಿ. ರಾಗಿ ಗಂಜಿ, ರವೆ ಗಂಜಿ ಈ ಥರ ಕುಡಿಯೋದ್ರಿಂದ ಒಳ್ಳೆ ನಿಮ್ಮ ಒಂದು ಇಮ್ಯುನಿಟಿ ಲೆವೆಲ್ಲು ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಆಯಿತು. ನೆಕ್ಸ್ಟು ತರಕಾರಿಗಳಿಗೆ ಬರೋದಂದ್ರೆ ಈ ಗ್ರೀನ್ ಕಲರ್ ಇರುತ್ತಲ್ಲ ವೆಜಿಟೇಬಲ್ಸು, ಅದನ್ನು ತಿನ್ನೋದ್ರಿಂದ ಒಳ್ಳೆ ಈ ಸೊಪ್ಪುಗಳಾಗಿರ್ಬೋದು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಷಿ ಸೊಪ್ಪು ಅಂತ ಹೇಳ್ತಾರೆ. ಸಬ್ಬಕ್ಷಿ ಸೊಪ್ಪಲ್ಲಿ ನಿಮಗೆ ಎದೆ ಹಾಲು ಉತ್ಪಾದನೆ ಮಾಡೋದಕ್ಕೆ ತುಂಬಾ ಒಳ್ಳೆ ಪ್ರೋಟೀನ್ ಇರುತ್ತೆ. ಅದನ್ನು ಚೆನ್ನಾಗಿ ಹೆಚ್ಚಾಗಿ ಬಸ್ಸಾರು ಮಾಡಿಕೊಂಡು ತಿನ್ನಿಸ್ಕೊಳ್ಳಿ. ಖಾರ ಕಡಿಮೆ ತಿನ್ನಬೇಕಾಗುತ್ತೆ ನೀವು. ಯಾಕಂದರೆ ನಿಮಗೆ ಇವಾಗ ಹೊಲಿಗೆ ಹಾಕಿರ್ತಾರೆ. ಇವಾಗ ಸಿಸರೇನ್ ಮಾಡಿದ್ರು ಹೊಲಿಗೆ ಹಾಕ್ತಾರೆ, ನಾರ್ಮಲ್ ಮಾಡಿದ್ರು ಹೊಲಿಗೆ ಹಾಕ್ತಾರೆ. ಅದೆಲ್ಲ ಗುಣಮುಖ ಆಗಬೇಕು ಅಂದರೆ ಸ್ವಲ್ಪ ಕಡಿಮೆ ಖಾರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿನ್ನಿ. ಅದು ಟೇಸ್ಟ್ ನೋಡಿಕೊಂಡು ಟೇಸ್ಟ್ ಸ್ವಲ್ಪ ಬಿಟ್ಬಿಡ್ಬೇಕಾಗುತ್ತೆ. ಈ ಟೈಮಲ್ಲಿ ಅಟ್ಲೀಸ್ಟ್ 1 ಮಂತ್ ಆದರೂ ನೀವು ಟೇಸ್ಟ್ ಅನ್ನೋದು ಬಿಟ್ಬಿಡ್ಬೇಕಾಗುತ್ತೆ. ಆಗ ನಿಮ್ಮ ದೇಹ ಅನ್ನೋದು ಚೆನ್ನಾಗಿ ಮುಂಚೆ ಥರನೇ ಬರುತ್ತೆ. ಓಕೆನಾ? ಇದೆಲ್ಲ ಸೊಪ್ಪುಗಳಿಂದ ರಕ್ತ ಹೆಚ್ಚಿಸಿ ನಿಮಗೆ ಹಾಲು ಉತ್ಪಾದನೆ ಮಾಡೋದಕ್ಕೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊಪ್ಪುಗಳಾಗಿರ್ಬೋದು ಮತ್ತು ಈ ತರಕಾರಿಗಳ ತಿನ್ನೋದಾಗಿರ್ಬೋದು ಎಲ್ಲನೂ ಚೆನ್ನಾಗಿ ತಿನ್ನಿ. ತರಕಾರಿ ತಿಂದರೆ ಇದಾಗುತ್ತೆ ಅದಾಗುತ್ತೆ ಅಂತ ಏನಿಲ್ಲ. ನೀವೇನು ಮಾಡಬೇಕು ಅಂದರೆ ಈ ಶೀತದ್ದು ತರಕಾರಿಗಳಿರುತ್ತಲ್ಲ, ಆಲೂಗಡ್ಡೆ ತಿನ್ನಬೇಡಿ, ಬದನೆಕಾಯಿ ತಿನ್ನಬೇಡಿ, ಮತ್ತು ಇದು ಏನು ಈ ಥರ ತರಕಾರಿಗಳಿರುತ್ತಲ್ಲ ಗ್ಯಾಸ್ಟ್ರಿಕ್ ಆಗೋವಂಥದ್ದು ಮತ್ತು ಕೋಲ್ಡ್ ಆಗುತ್ತಲ್ಲ, ಈ ಸೌತೆಕಾಯಿ ಅದು ತಿನ್ನಬೇಡಿ. ಮತ್ತು ಹೇಳಿದ್ನಲ್ಲ ಆಲೂಗಡ್ಡೆ, ಬದನೆಕಾಯಿ ಈ ಥರದ ಐಟಮ್ನ ಸ್ಕಿಪ್ ಮಾಡಿ. ಮಿಕ್ಕಿದ್ದು ಕ್ಯಾರೆಟು, ಬೀಟ್ರೋಟು ಇವೆಲ್ಲ ರಕ್ತ ಇಂಪ್ರೂವ್ ಮಾಡುತ್ತೆ, ಮಗು ಕೂಡ ಒಳ್ಳೆಯದಾಗಿರುತ್ತೆ. ಆಮೇಲೆ ನೀವೆಲ್ಲ ಸೊಪ್ಪುಗಳನ್ನ ತಿನ್ಬೋದು. ಹೇಳಿದ್ನಲ್ಲ ಯಾವ್ಯಾವ ಸ್ಕಿಪ್ ಮಾಡಬೇಕು ಅಂತ ನಾನು ಹೇಳಿದೆ. ಹೀರೆಕಾಯಿ ಬರುತ್ತಲ್ಲ, ಹೀರೆಕಾಯಿನೂ ತಿನ್ನಬೇಡಿ. ಹೀರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಆಮೇಲೆ ಸೌತೆಕಾಯಿ ಇದಿಷ್ಟನ್ನು ಬಿಟ್ಟು ಇನ್ನು ಮಿಕ್ಕಿದ ತರಕಾರಿಗಳನ್ನೆಲ್ಲ ತಿನ್ಬೋದಾಗಿರುತ್ತೆ. ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ತಿನ್ನಿ. ಬೆಳ್ಳುಳ್ಳಿ ಒಳ್ಳೆಯದು ನಿಮಗೆ. ಬೆಳ್ಳುಳ್ಳಿ ಇದು ತುಂಬಾ ನಿಮಗೆ ಹಾಲನ್ನು ಹೆಚ್ಚಿಸೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಓಕೆನಾ? ಈ ಹಾಲಿನ ಐಟಮ್ಗಳಲ್ಲಿ ನೀವೇನೇನು ತಿನ್ಬೋದು ಅಂತ ಬರೋದಾದರೆ, ಹಾಲು ಕುಡಿಯೋದ್ರಿಂದ ನಿಮ್ಮ ಹಾಲು ಕೂಡ ಹೆಚ್ಚಾಗುತ್ತೆ, ಎದೆ ಹಾಲು ಕೂಡ ಹೆಚ್ಚಾಗುತ್ತೆ. ಬಾದಾಮಿ ತಿನ್ನೋದ್ರಿಂದನೂ ಕೂಡ ಒಳ್ಳೆ ನಿಮಗೆ ಹಾಲು ಕೂಡ ಹೆಚ್ಚಾಗುತ್ತೆ. ಮತ್ತು ನೀವು ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಇವಾಗ ಖಾರ ಪೊಂಗಲ್ ಮಾಡ್ತಾರೆ, ಅದು ಮಾಡಿಸ್ಕೊಳ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ನೀವು ಎಗ್ ಏನಾದರೂ ಡಾಕ್ಟರ್ ಇದು ನೋಡ್ಕೊಂಡು ಎಗ್ಗು ತಿನ್ಬೋದು. ಮೊಟ್ಟೆಯನ್ನು ಕೂಡ ತಿನ್ನೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಬೇಗ ನಿಮ್ಮ ದೇಹ ಅನ್ನೋದು ಮುಂಚೆ ಥರನೇ ಆಗುತ್ತೆ ಇದೆಲ್ಲ ತಿನ್ನೋದ್ರಿಂದ. ಓಕೆನಾ? ಸೊ ಇದೆಲ್ಲ ನೀವು ತಿನ್ನೋದಾಗಿರುತ್ತೆ. ಮತ್ತು ಇದೆಲ್ಲ ತಿನ್ನಿ ನಾನು ಹೇಳಿದ್ನ ಆ ಐಟಮ್ನ ಸ್ಕಿಪ್ ಮಾಡಿ. ಓಕೆನಾ? ಈ ಕೋಲ್ಡ್ ಐಟಮ್ಸ್ನ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ಆವಾಗ ನಮಗೆ ಶೀತ ಆಗಿ ಮಗುಗೂ ಶೀತ ಆಗುತ್ತೆ. ಓಕೆನಾ? ಹಾಲು ಹೆಚ್ಚಿಸೋದು ಯಾವ್ಯಾವ ಪದಾರ್ಥದಿಂದ ಹಾಲು ಹೆಚ್ಚಿಸುತ್ತೆ ಅಂತ ಅಂದರೆ, ಈ ಜೀರಿಗೆ ನೀರು ಕುಡಿಯೋದ್ರಿಂದ, ನೀರಿಗೆ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಕುಡೀರಿ, ಹಾಲು ಚೆನ್ನಾಗಿ ಹೆಚ್ಚಿಸುತ್ತೆ. ಮೆಂತೆನೂ ಅಷ್ಟೇ, ಮೆಂತೆ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಬಿಸಿನೀರಿಗೆ ಹಾಕ್ಕೊಂಡು ಅದನ್ನು ಬೆಳಗ್ಗೆ ಎದ್ದು ಕುಡೀರಿ, ಅದು ತುಂಬಾ ಒಳ್ಳೆ ರಿಸಲ್ಟ್. ಈ ಕಾಫಿ ಟೀ ಕುಡಿಯೋದ್ರ ಬದಲು ಇದನ್ನು ಡೈಲಿ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಬೆಳ್ಳುಳ್ಳಿ ತಿನ್ನೋದ್ರಿಂದ, ನಾನು ಆವಾಗಲೇ ಹೇಳಿದ್ನಲ್ಲ, ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ನಿಮ್ಮ ಎದೆ ಹಾಲನ್ನು ಹೆಚ್ಚಿಸುತ್ತೆ. ಮತ್ತು ಕ್ಯಾರೆಟ್ ತಿನ್ನಿ, ಅದು ಕೂಡ ಎದೆ ಹಾಲನ್ನು ಹೆಚ್ಚಿಸುತ್ತೆ. ಸೊಪ್ಪುಗಳು ಹೇಳಿದ್ನಲ್ಲ, ಸಬ್ಬಾಕ್ಷಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಇದು ಕೂಡ ನಿಮ್ಮ ಎದೆ ಹಾಲನ್ನು ಹೆಚ್ಚಿಸಿ ನಿಮ್ಮ ದೇಹಕ್ಕೂ ಕೂಡ ಶಕ್ತಿ ಕೊಡುತ್ತೆ, ಮಗುವು ಕೂಡ ಶಕ್ತಿ ಸಿಗುತ್ತೆ. ಸೊ ನಾನು ಹೇಳ್ತಿದ್ದಲ್ಲ, ನನಗೆ ಪ್ರೆಗ್ನೆಂಟಿಂದನೂ ಅಷ್ಟೇ ಬಾಣಂತನ ಮುಗಿಯೋವರೆಗೂ ಅಷ್ಟೇ ಒಂದು ಕೋಲ್ಡ್ ಆಗಲಿ, ಕೆಮ್ಮಾಗಲಿ, ಜ್ವರ ಆಗಲಿ ಬಂದೇ ಇಲ್ಲ. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂಥ ಜ್ವರ, ಕೆಮ್ಮು, ನೆಗಡಿ ಏನೂ ಬಂದಿಲ್ಲ. ಯಾಕೆ ಅಂತಂದರೆ ನಾವು ಪಾಲಿಸಬೇಕಾಗಿರೋಂಥ ಕ್ರಮಗಳು ಈ ರೀತಿ ಇರಬೇಕಾಗುತ್ತೆ. ಬಿಸಿನೀರನ್ನು ಎಲ್ಲರೂ ದಯವಿಟ್ಟು ಕುಡೀರಿ, ತಣ್ಣೀರನ್ನು ಕುಡಿಯೋಕ್ಕೆ ಹೋಗಬೇಡಿ ಆ ಟೈಮಲ್ಲಿ. ಅಟ್ಲೀಸ್ಟ್ 3 ಮಂತ್ಸ್, ನಾನು 5 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಕುಡಿದಿದ್ದೀನಿ. ಯಾಕಂದರೆ ಕೋಲ್ಡ್ ಆಗುತ್ತೆ. ನನ್ನ ಡೆಲಿವರಿ ಟೈಮಲ್ಲಿ ಕೋಲ್ಡ್ ಇತ್ತು, ನವೆಂಬರ್ ಡಿಸೆಂಬರಲ್ಲೆಲ್ಲ ತುಂಬ ಕೋಲ್ಡ್ ಇತ್ತು. ಅದು ನಾನು 5 ಮಂತ್ಸ್ವರೆಗೂ ಬಿಸಿನೀರೇ ಕುಡಿದೆ. ನೀವು ಬಿಸಿನೀರು ಕುಡಿಯೋದ್ರಿಂದ ನಿಮ್ಮ ದೇಹ ಕೂಡ ಅದು ಏನಾಗುತ್ತೆ, ಒಳ್ಳೆಯದಾಗುತ್ತೆ. ತಣ್ಣೀರು ಕುಡಿಯೋದ್ರಿಂದ ಆಗಲ್ಲ, ನಮಗೆ ಬಿಸಿನೀರು ಕುಡಿಯೋಕ್ಕಾಗಲ್ಲ. ಆದ್ರೂ ಆ ಟೈಮಲ್ಲಿ ಬಿಸಿನೀರನ್ನು ಕುಡಿಬೇಕಾಗುತ್ತೆ. ಒಂದು ಚೂರು ಯಾವುದೇ ರೀತಿಯಾದಂತಹ ರೋಗ ಏನೂ ಬಂದಿಲ್ಲ ನನಗೆ ಹೇಳಬೇಕು ಅಂತಂದರೆ. ಯಾವುದೇ ರೀತಿಯಾದ ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಮತ್ತು ರಕ್ತಹೀನತೆ ಆಗಿರ್ಬೋದು, ದುರ್ಬಲ, ಯಾವುದೇ ಏನೇನು ಬರುತ್ತಲ್ಲ ಇವಾಗ, ಆಮೇಲೆ ಒತ್ತಡ ಆಗಿರ್ಬೋದು, ಡಿಪ್ರೆಷನ್ ಆಗಿರೋದು ಏನಿಲ್ಲ. ಒಳ್ಳೆ ಆಹಾರ, ನಿದ್ದೆ ಚೆನ್ನಾಗಿ ಮಾಡಬೇಕು ಅಷ್ಟೇ. ನಾವು ನಿದ್ದೆ ಚೆನ್ನಾಗಿ ಮಾಡ್ತು ಅಂತಂದರೆ ನಮ್ಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರೋದಿಲ್ಲ. ಓಕೆನಾ?
ನಾನು ಯಾವ್ಯಾವ ಥರ ಟಿಪ್ಸ್ ಫಾಲೋ ಮಾಡ್ತಾ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ನೀವು ಫಾಲೋ ಮಾಡಿ ನಿಮಗೂ ಒಳ್ಳೆ ಲೈಫ್ ಸ್ಟೈಲು ರೂಪಿಸ್ಕೋಬೋದು. ಓಕೆನಾ? ಅದೇ ಹೇಳಿದ್ನಲ್ಲ, ಈ ಗಂಜಿಗಳನ್ನ ಕುಡೀರಿ, ಏನಾದರೂ ಸೂಪ್ ಮಾಡ್ಕೊಂಡು ಕುಡೀರಿ, ಮತ್ತು ಕಷಾಯಗಳನ್ನ ಅದೇ ಹೇಳಿದ್ನಲ್ಲ ಬಿಸಿನೀರಲ್ಲಿ ಹಾಕಿ ಇದು ಏನು ಮೆಂತೆ ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿ, ಆ ಥರದ್ದು ಕುಡೀರಿ. ಕಾಫಿ ಟೀ ಬಿಟ್ಟು ಬಿಸಿನೀರನ್ನು ಸೇವಿಸಿ, ತುಂಬ ಒಳ್ಳೆ ಹೆಲ್ತ್ ನಿಮ್ಮದು ಇನ್ಕ್ರೀಸ್ ಆಗುತ್ತೆ. ಓಕೆನಾ? ನೀವೇನೇನು ಕಂಟ್ರೋಲ್ ಮಾಡಬೇಕು ಈ ಟೈಮಲ್ಲಿ, ಕಂಟ್ರೋಲ್ ಫುಲ್ಲು ತಿನ್ನಲೇಬಾರ್ದು. ಒಂದು 3 ತಿಂಗಳ ಕಾಲ ತಿನ್ನಬಾರ್ದು ಅಂತ ನೀವು ತಣ್ಣೀರು ಕುಡಿಬೇಡಿ. ತಣ್ಣೀರು ಕುಡಿಯೋದ್ರಿಂದ ದೇಹಕ್ಕೆ ನಿಮಗೆ ಕೋಲ್ಡ್ ಹೆಚ್ಚಾಗುತ್ತೆ, ಆಗ ಮಗುಗೂ ಹೆಚ್ಚಾಗುತ್ತೆ. ಮಗುನಷ್ಟು ನನ್ನ ಪಾಪಗುನಷ್ಟು ಹೇಳಬೇಕು ಅಂತಂದರೆ 9 ಮಂತ್ಸ್ ನಾವು ಎಷ್ಟು 1 ಇಯರ್ವರೆಗೂ ಅವ್ನಿಗೆ ಕೋಲ್ಡು, ಕೆಮ್ಮಾಗಲಿ ಜ್ವರ ಆಗಲಿ ಆ ಥರ ಏನೂ ಬಂದಿಲ್ಲ. ಈ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಅಂದರೆ ಇವಾಗ 1.5 ಮಂತು 3 ಮಂತ್ಸ್ ಆ ಥರ ಕೊಡ್ತಾರಲ್ಲ, ಆವಾಗ ಅದೇ ಅವ್ರು ಹೇಳ್ತಾರೆ ಆ ಜ್ವರ ಬಿಟ್ಟು ಮಾಮೂಲಿ ನಾರ್ಮಲ್ ಜ್ವರ ಆಗಿರ್ಬೋದು, ಕೆಮ್ಮು ನೆಗಡಿ, ಈ ಲೂಸ್ ಮೋಷನ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಆ ಥರ ಯಾವುದೂ ಆಗಿಲ್ಲ. ನಾವು ಸರಿಯಾದ ಕ್ರಮ ತೊಗೊಂಡಾಗ ನಮಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಲ್ಲ. ನಮ್ಮ ಪಾಪು ಹೆಲ್ದಿ ಆಗಿದ್ದಾನೆ, ನಾನು ಹೆಲ್ದಿಯಾಗಿಯೇ ಇದ್ದೆ. ಈ ಟೈಮಲ್ಲಿ ಹೆಲ್ತ್ ಅನ್ನೋದು ತುಂಬಾ ಮೇಯ್ನು. ಈ ಐಸ್ ಕ್ರೀಮ್, ಈಚೆ ಪದಾರ್ಥಗಳು, ಐಸ್ ಕ್ರೀಮ್ ತಿನ್ನೋದ್ರಿಂದ ಆಗಿರ್ಬೋದು, ಜಂಕ್ ಫುಡ್ಡು, ಆಯಿಲ್ ಫುಡ್ಡು, ತೇಲ್ಸಿರೋ ಪದಾರ್ಥಗಳು ಅವೆಲ್ಲ ತಿನ್ನೋಕೆ ಹೋಗಬಾರ್ದು ಈ ಟೈಮಲ್ಲಿ. ಓಕೆನಾ? ಈ ಸೋಡಾ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ಗಳು ಅವನ್ನೆಲ್ಲ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿ. ಈಚೆ ಐಟಮ್ ಪಿಜ್ಜಾ, ಬರ್ಗರ್ ಅಂಥವನ್ನೆಲ್ಲ ಸ್ವಲ್ಪ ದಿನ ಮಟ್ಟಿಗೆ, ಆಮೇಲೆ ನೀವು ತಿನ್ನಿ. ಆಫ್ಟರ್ 5 ಮಂತ್ಸು 3 ಮಂತ್ಸು ಆ ಥರ ಇರುತ್ತಲ್ಲ, ನೀವು ನೋಡ್ಕೊಂಡು ನಿಮ್ಮ ದೇಹ ಶಕ್ತಿ ಆಗಿದೆ, ನನ್ನ ದೇಹ ಕರೆಕ್ಟಾಗಿದೆ ಅನ್ನೋ ಬಂದಾಗ, ಸ್ಟೇಬಲ್ ಆಗಿದ್ದೀನಿ ನಾನು ಅನ್ನೋವಾಗ ನೀವು ಏನು ಬೇಕಾದರೂ ತಿನ್ಬೋದು. ಓಕೆನಾ? ಇದಿಷ್ಟು ನಿಮ್ಮ ಫುಡ್ಗಳಾಗಿರ್ಬೋದು. ಕಾಳುಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಒಂದು 3 ಮಂತ್ಸು ಕಾಳುಗಳು ಬೇಡ ಅನಿಸುತ್ತೆ. ಗಂಡು ಮಗು ಆಗಿತ್ತು ಅಂತಂದರೆ ಕಾಳುಗಳನ್ನ ಸ್ವಲ್ಪ ತಿನ್ನೋಕ್ಕೆ ಹೋಗಬೇಡಿ. ಸೊಪ್ಪುಗಳು, ವೆಜಿಟೇಬಲ್ಸು, ಫ್ರೂಟ್ಸ್ಗಳು ತಿನ್ನೋಕೆ ಹೋಗಿ. ಫ್ರೂಟ್ಸ್ಗಳು ಆಲ್ರೆಡಿ ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಏನೇನು ತಿನ್ಬೋದು ಅಂತೆಲ್ಲ ಹೇಳಿ. ಆ ಥರ ತಿನ್ಕೊಳ್ಳಿ. ಈ ಹಾಲಿನ ಪದಾರ್ಥಗಳಾಗಿರ್ಬೋದು, ಲಿಕ್ವಿಡ್ ಐಟಮ್ಸ್ನ ತಿನ್ಕೊಳ್ಳಿ. ನೀಟಾಗಿ ನಿಮಗೆ ಡೈಜೆಷನ್ ಆಗುತ್ತೆ. ಯಾಕೆ ನಮಗೆ ಫುಡ್ಡಲ್ಲಿ ಒಳ್ಳೆ ಕಂಟ್ರೋಲ್ ಇರಬೇಕು ಅಂತಂದರೆ, ನಾವು ಕೂತಿದ್ದ ಜಾಗದಲ್ಲೇ ಕೂತಿರ್ತೀವಿ, ಮಲ್ಕೊಂಡಿರ್ತೀವಿ, ವಾಕಿಂಗ್ ಮಾಡಲ್ಲ, ಏನೂ ಆಗಲ್ಲ, ನಮಗೆ ಜೀರ್ಣಕ್ರಿಯೆ ಆಗಲ್ಲ. ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಐಟಮ್ಸ್ನ ತಿನ್ನಿ, ಬಿಸಿ ಬಿಸಿ ಆದಂಥ ಆಹಾರ ತಿನ್ನಿ. ತಣ್ಣಗಿರೋ ಅಂಥದ್ದು ತಿನ್ನಬೇಡಿ, ತಿನ್ನಬೇಡಿ. ಅಂದರೆ ಮಾರನೇ ಹಿಂದಲೇ ದಿವಸದ್ದು ಇವತ್ತು ತಿನ್ನಬೇಡಿ. ಅಂದರೆ ಎಲ್ಲರೂ ಮಣಂತನದಲ್ಲಿ ಎಲ್ಲ ಚೆನ್ನಾಗಿ ಆರೈಕೆ ಮಾಡ್ತಾರೆ. ಸೊ ನಾನು ಇನ್ನೂ ಸ್ವಲ್ಪ ಹೇಳ್ತೀನಿ, ಆ ಥರದ್ದೆಲ್ಲ ಅವಾಯ್ಡ್ ಮಾಡಿ. ಬಿಸಿಯಾಗಿ ಸಾಂಬಾರಾಗಿರ್ಬೋದು, ಬೆಳಗ್ಗೆ ಮಾಡಿರೋದು ರಾತ್ರಿ ತಿಂತೀರ ಅಂದರೆ ಬಿಸಿ ಮಾಡಿಕೊಂಡು, ಬಿಸಿ ಅನ್ನ ಮಾಡಿಕೊಂಡು ತಿನ್ನಿ. ಅತಿ ಹೆಚ್ಚು ಕೊಡೋದು ನಿಮಗೆ ಅನ್ನ ಸಾಂಬಾರುಗಳೇ ಕೊಡೋದು. ಈ ಬೇಳೆ ಸಾಂಬಾರುಗಳು, ಬೇಳೆ ಕಟ್ಟು, ತಿಳಿ ಸಾಂಬಾರು, ಸ್ವಲ್ಪ ದಿನ 1 ತಿಂಗಳ ಕಾಲ ಸಪ್ಪೆನೇ ಕೊಟ್ಕೊಡ್ತಾರೆ. ಸಪ್ಪೆ ಕೊಡೋದು ಬೇಡ, ಸ್ವಲ್ಪ ಉಪ್ಪು ಖಾರ, 1-2 ಮೆಣಸಿನ್ಕಾಯಿ ಹಾಕಿ, ಅಂದರೆ ಒಣಮೆಣ್ಸಿನ್ಕಾಯಿ, ಒಣಕೊಬ್ಬರಿ ಎಲ್ಲ ಹಸಿದಂತೂ ಯೂಸ್ ಮಾಡೋಂಗಿಲ್ಲ. ಹಸಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಯೂಸ್ ಮಾಡೋಂಗಿಲ್ಲ. ಎಲ್ಲ ಮಾಡೋದು ಒಣಗಿದ್ರಲ್ಲೇ, ಒಣಕೊಬ್ಬರಿ, ಒಣಮೆಣ್ಸಿನ್ಕಾಯಿ, ತುಪ್ಪ, ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮಗೆ ಫುಡ್ಡಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಲ್ಲ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಈ ಕ್ಯಾಪ್ಸಿಕಮ್ಮು ಅಂಥ ಐಟಮ್ಗಳಿಂದ ಎಲ್ಲ ಸ್ವಲ್ಪ ದೂರ ಇರಿ. ನಾರ್ಮಲ್ ಫುಡ್ಡು ನಿಮಗೆ ಸಿಗುತ್ತಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಬೀಟ್ರೂಟು, ಹುಳ್ಳಿಕಾಯಿ, ಈ ಥರ ಇಷ್ಟು ಐಟಮ್ಗಳನ್ನ ತಿನ್ಬೋದು. ಬೇರೆದು ಯಾವ್ದು ತಿನ್ನಬಾರ್ದು ಅಂತ ಆಲ್ರೆಡಿ ಹೇಳಿದ್ದೀನಿ. ಓಕೆ? ನಿಮ್ಮ ಜೀವನ ಶೈಲಿ ಇದು ಎಲ್ಲ ಫುಡ್ಡು ಇದು ಬಂದಿದೆ ಆಗಿರುತ್ತೆ. ಸೊ ವಿಡಿಯೋ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಆಗಿದೆ, ಎಲ್ರಿಗೂ ಶೇರ್ ಮಾಡಿ. ನಾನು ಹೇಳಿರೋಂಥ ಪಾಯಿಂಟ್ಸ್ ಎಲ್ಲ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಕೂಡ ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ಆ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.